Hi friends, this is my first video. In this video I am going to discuss about coordination compounds. The coordination compounds chapter mainly consists of 6 marks. ಅಂದರೆ ಈ ಚಾಪ್ಟರಲ್ಲಿ ನಿಮಗೆ 6 ಮಾರ್ಕ್ಸ್ ಕ್ವಶನ್ಸ್ ಬರ್ತೈತಿ. ಆ 6 ಮಾರ್ಕ್ಸಲ್ಲಿ 25ನೇ ಕ್ವಶನ್ 3 ಮಾರ್ಕ್ಸ್ ಮತ್ತು 26ನೇ ಕ್ವಶನ್ 3 ಮಾರ್ಕ್ಸಿಗಿರುತ್ತೆ. ಮೇಜರ್ ಆಗಿ 25ನೇ ಕ್ವಶನ್ನಲ್ಲಿ ಬರ್ತಕ್ಕಂಥ ಕ್ವಶನ್ ಯಾವುದು ಅಂದರೆ ನಮಗೆ ಅದು ಬಂದ್ಬಿಟ್ಟು ನಿಮಗೆ ಯೂಸಿಂಗ್ ವೇಲೆನ್ಸ್ ಬಾಂಡ್ ಥಿಯರಿ ಅಕೌಂಟ್ ಫಾರ್ ದ ಹೈಬ್ರಿಡೈಸೇಷನ್ ಜಾಮೆಟ್ರಿ ಆ್ಯಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ದ ಕೋಆರ್ಡಿನೇಷನ್ ಕಾಂಪೌಂಡ್ಸ್. ಅಂದರೆ ನಿಮ್ಮ ಚಾಪ್ಟರಲ್ಲಿ 4 ಕಾಂಪೌಂಡ್ಸ್ ಇದ್ದಾವೆ. ಆ ಕಾಂಪೌಂಡ್ಸ್ದ ಹೈಬ್ರಿಡೈಸೇಷನು ಜಾಮೆಟ್ರಿ ಮತ್ತು ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಕೇಳ್ತಾರೆ. ಅವು ಯಾವ 4 ಕಾಂಪೌಂಡ್ಸ್ ಅಂದರೆ ಅವು 4 ಕಾಂಪೌಂಡ್ಸ್ ಬಂದ್ಬಿಟ್ಟು ಇವು 4ರಲ್ಲಿ ಯಾವುದಾದ್ರೂ ಒಂದು ನಿಮಗೆ 99.9% ನಿಮಗೆ ಥಿಯರಿ ಎಕ್ಸಾಮ್ಸಲ್ಲಿ ಕೇಳ್ತಾರೆ. ಇವು 4 ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಮೊದಲನೇದು ನಿಮಗೆ ಹೆಕ್ಸಾಅಮೀನ್ ಕೋಬಾಲ್ಟ್ 3 ಅಯಾನ್. ಅಂದರೆ ಈ ಕಾಂಪೌಂಡಲ್ಲಿ ನಮಗೆ 2 ಪಾರ್ಟ್ ಬರುತ್ತೆ. ಒಂದು ಲಿಗ್ಯಾಂಡ್ ಮತ್ತು ಇನ್ನೊಂದು ಸೆಂಟ್ರಲ್ ಮೆಟಲ್ ಆಟಮ್. ಇಲ್ಲಿ ಲಿಗ್ಯಾಂಡ್ ಬಂದ್ಬಿಟ್ಟು ನಿಮಗೆ ಅಮೋನಿಯಾ ಆ್ಯಂಡ್ ಕೋಬಾಲ್ಟ್ ಬಂದ್ಬಿಟ್ಟು ಸೆಂಟ್ರಲ್ ಮೆಟಲ್ ಆಟಮ್. ಸೊ ಕೋಬಾಲ್ಟದ ಅಟಾಮಿಕ್ ನಂಬರ್ ನಿಮಗೆಲ್ಲ ಗೊತ್ತಿದೆ. ಸೊ ಅದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿದರೆ ಅದರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆರ್ಗಾನ್ 3d7 ಮತ್ತು 4s2. ಇದೇ ಕೋಬಾಲ್ಟದ ನಾವೇನಾದರೂ ವೇಲೆನ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿದರೆ ಅದು ಬಂದ್ಬಿಟ್ಟು ಏನಾಗುತ್ತೆ ನಿಮಗೆ 3d7 ಆ್ಯಂಡ್ 4s2. ಈ ಕಾಂಪೌಂಡಲ್ಲಿ ನಾವು ಕೋಬಾಲ್ಟದ್ದು ಏನಾದರೂ ಆಕ್ಸಿಡೇಷನ್ ನಂಬರ್ ಚೆಕ್ ಮಾಡಿದರೆ ಕೋಬಾಲ್ಟದ ಆಕ್ಸಿಡೇಷನ್ ನಂಬರ್ ಎಷ್ಟಾಗುತ್ತೆ ಅಂದರೆ +3 ಆಗುತ್ತೆ. ಸೊ +3 ಅಂದರೆ 3 ಎಲೆಕ್ಟ್ರಾನ್ ನಾವು ವೇಲೆನ್ಸ್ ಶೆಲ್ಲಿಂದ ರಿಮೂವ್ ಮಾಡಬೇಕಾಗುತ್ತೆ. ಸೊ 3 ಎಲೆಕ್ಟ್ರಾನ್ಸ್ ರಿಮೂವ್ ಮಾಡಿದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ ಅಂದರೆ ನಮಗೆ 2 ಎಲೆಕ್ಟ್ರಾನು 4s ದಂದು ರಿಮೂವ್ ಆಗುತ್ತೆ ಆ್ಯಂಡ್ 1 ಎಲೆಕ್ಟ್ರಾನು 3d ದಂದು ರಿಮೂವ್ ಆಗುತ್ತೆ. ರಿಮೂವ್ ಆಯಿತು ಅಂದರೆ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕೋಬಾಲ್ಟ್ 3+ ಏನಾಗುತ್ತೆ ನಮಗೆ 3d6 4s2 ಆಗುತ್ತೆ. ಸೊ ಇದ್ರದ್ದು ನಾವು ಆರ್ಬಿಟಲ್ಸ್ ಡಯಾಗ್ರಾಮ್ ನೋಡಿದರೆ ಈ ಥರ 3 ಆರ್ಬಿಟಲ್ ಡಯಾಗ್ರಾಮ್ ಬರುತ್ತೆ. ಒಂದು 3d6, ಒಂದು 4s2 ಆ್ಯಂಡ್ ಇನ್ನೊಂದು 4p0. ಅಂದರೆ ಇದು ನಮಗೆ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕೋಬಾಲ್ಟ್. ಸೊ ಇಲ್ಲಿ ಬಂದ್ಬಿಟ್ಟು 3dದಲ್ಲಿ ನಿಮಗೆ 6 ಎಲೆಕ್ಟ್ರಾನ್ಸ್ ಬರ್ತವೆ ಆ್ಯಂಡ್ 4s ನಿಮ್ಗೆ ಏನಾಗುತ್ತೆ ಅಂದರೆ ಇದು 0 ಇರುತ್ತೆ. ಇದು 4s0 ಆಗಬೇಕಿತ್ತು, 4s0 ಆಗಬೇಕು, 4s2 ಆಗಿದೆ. 2 ಎಲೆಕ್ಟ್ರಾನು 4s ದಂದು ರಿಮೂವ್ ಆಗಿರುತ್ತೆ ಆ್ಯಂಡ್ 1 ಎಲೆಕ್ಟ್ರಾನು 3d ದಂದು ರಿಮೂವ್ ಆಯಿತು ಅಂದರೆ ನಿಮ್ಗೆ ಉಳ್ಕೊಳ್ಳೋದು 3d6 ಎಲೆಕ್ಟ್ರಾನ್. ಸೊ ನೆಕ್ಸ್ಟ್ ನಿಮಗೆ ಇದರಲ್ಲಿ ಪಾರ್ಟ್ 1 ನಿಮಗೆ ಲಿಗ್ಯಾಂಡ್ ಇರುತ್ತೆ ಅಂತ ಹೇಳಿದ್ವಲ್ಲ, ಆ ಲಿಗ್ಯಾಂಡ್ ಏನಾಗುತ್ತೆ ಅಂದರೆ ನಮಗೆ ಸ್ಟ್ರಾಂಗ್ ಲಿಗ್ಯಾಂಡ್ ಇರುತ್ತೆ. ಸೊ ಸ್ಟ್ರಾಂಗ್ ಲಿಗ್ಯಾಂಡ್ ಇದ್ದಾಗ ಏನಾಗ್ತದೆ ಅಂದರೆ ನಮಗೆ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಸ್ಟ್ರಾಂಗ್ ಲಿಗ್ಯಾಂಡ್ NH3 ಲಿಗ್ಯಾಂಡ್ ಪೋಸ್ಟ್ ಪೇರಿಂಗ್ ಆಫ್ 3d electrons takes place to give a 3d empty orbitals. ಸೊ ನೀವು ಹಿಂದೆ ನೋಡಿದ್ರಿ ನಮಗೆ 3d ದಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದ್ವು ಅಂದರೆ ಟೋಟಲ್ ಆಗಿ ನಮಗೆ 6 ಎಲೆಕ್ಟ್ರಾನ್ಸ್ ಇದ್ವು. ಸೊ ಆ 6 ಎಲೆಕ್ಟ್ರಾನ್ಸ್ ಏನಾಗುತ್ತೆ ಅಂದರೆ ನಿಮಗೆ 2 ಎಲೆಕ್ಟ್ರಾನ್ಸ್ ಅಂದರೆ ಹಿಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಹಿಂದಿಂದ್ರಲ್ಲಿ ನೀವು ಎಷ್ಟು ನೋಡಿದರೆ ಇಲ್ಲಿ 3d6 ಫಸ್ಟಲ್ಲಿ 2 ಇದ್ದವು, ನೆಕ್ಸ್ಟ್ ಮಿಕ್ಕಲ್ಲಿ ಒಂದೊಂದಿದೆ. ಸೊ ಈ ಒಂದೊಂದಿದ್ದು ಏನಾಗುತ್ತೆ ಅಂದರೆ ನಮಗೆ 2 ಎಲೆಕ್ಟ್ರಾನ್ ಆಗಿ ಶಿಫ್ಟ್ ಆಗುತ್ತೆ. ಸೊ ಒಂದನೇದರಲ್ಲಿ 2 ಎಲೆಕ್ಟ್ರಾನ್ಸ್ ಬರುತ್ತೆ, ಎರಡನೇದರಲ್ಲಿ 2 ಎಲೆಕ್ಟ್ರಾನ್, ಮೂರನೇದಲ್ಲಿ 2 ಎಲೆಕ್ಟ್ರಾನ್. ಈ 2 ಏನಾಗ್ತಾವಲ್ಲ ಇವು ಎರಡು ಎಂಟಿ ಉಳ್ಕೋತವೆ. ಸೊ 2 ನಿಮಗೆ ಏನಾಗ್ತಾವೆ ಅಂದರೆ 3d ಆರ್ಬಿಟಲ್ಸ್ ಎಂಟಿ ಆಗಿ ಉಳ್ಕೊಳ್ಳುತ್ತೆ. ಸೊ ಈ 2 3d ಎಂಟಿ ಆರ್ಬಿಟಲ್ಸ್ ಮತ್ತು ಒಂದು 4s ಆರ್ಬಿಟಲ್ ಮತ್ತು ಈ 3 4p ಆರ್ಬಿಟಲ್ ಎಲ್ಲವೂ ಏನಾಗ್ತವೆ ಅಂದರೆ ಇಂಟರ್ಮಿಕ್ಸ್ ಆಗಿ ನಮಗೇನು ಕೊಡುತ್ತೆ ಅಂದರೆ ನ್ಯೂಲಿ ಹೈಬ್ರಿಡೈಸ್ಡ್ D2sp3 ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್ ಕೊಡುತ್ತೆ. ಅಂಡರ್ ದ ವಿಚ್ ಅಂಡರ್ಗೋ ಹೈಬ್ರಿಡೈಸೇಷನ್ ವಿತ್ 1 4s ಆ್ಯಂಡ್ 4p ಟು ಗಿವ್ ಅ 2dsp3 ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್. ಅಂದರೆ ಈ 2 ಆರ್ಬಿಟಲ್ಸು, ಇದೊಂದು ಆರ್ಬಿಟಲ್ ಮತ್ತು ಈ 3 ಆರ್ಬಿಟಲ್ ಹೈಬ್ರಿಡೈಸ್ ಆಗಿ ನಮಗೆ 6d2sp3 ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್ ಕೊಡುತ್ತೆ. ಸೊ ಅವಾಗ ಏನಾಗುತ್ತೆ, ಇದು 3 3d ಆರ್ಬಿಟಲ್ಸ್ ಬರುತ್ತೆ ಆ್ಯಂಡ್ 6
D2sp3 ಹೈಬ್ರಿಡ್ ಆರ್ಬಿಟಲ್ಸ್ ಬರುತ್ತೆ. ಇದರಲ್ಲಿ ಆಲ್ರೆಡಿ ನಮಗೆ 6 ಎಲೆಕ್ಟ್ರಾನ್ಸ್ ಇದ್ದಾವೆ ಆ್ಯಂಡ್ ಇವು ಏನಾಗ್ತವೆ ನಮಗೆ ಎಂಟಿ ಆರ್ಬಿಟಲ್ಸ್. ಸೊ ನೆಕ್ಸ್ಟ್ ಏನಾಗುತ್ತೆ ಅಂದರೆ ನಮಗೆ ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. ಕಾಂಪ್ಲೆಕ್ಸ್ ಯಾವ ಥರ ಫಾರ್ಮ್ ಆಗುತ್ತೆ ಅಂದರೆ ದ ಕಾಂಪ್ಲೆಕ್ಸ್ ಈಸ್ ಫಾರ್ಮ್ಡ್ when the 6 empty D2sp3 hybridized orbitals overlap with the filled orbitals of a 6 ammonia ligand. ಈ ಏನು 6 empty orbitals ಇದಾವಲ್ಲ, ಈ 6 empty orbitals ಅಲ್ಲಿ ನಮ್ಮ ಲಿಗ್ಯಾಂಡ್ ಅಂದರೆ ಅಮೋನಿಯಾ ಏನು ಮಾಡುತ್ತೆ, ಒಂದೊಂದು ಆರ್ಬಿಟಲ್ಗೂ ಎರಡೆರಡು ಎಲೆಕ್ಟ್ರಾನ್ ಡೊನೇಟ್ ಮಾಡಿ ಈ 6 ಆರ್ಬಿಟಲ್ ಏನಾಗ್ತಾವೆ ನಮಗೆ ಫಿಲ್ ಆಗ್ತವೆ. ಇಲ್ಲಿ ನೋಡ್ಬೋದು, ಈ ನಮಗೆ ಫಸ್ಟ್ ಇದು ಆಲ್ರೆಡಿ ಫಿಲ್ ಆಗಿದ್ದು. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿ ಪ್ರತಿಯೊಂದು ಆರ್ಬಿಟಲ್ಲೂ ಎರಡೆರಡು ಎಲೆಕ್ಟ್ರಾನ್ ಇಂದ ಫಿಲ್ ಆಗುತ್ತೆ. ಅದು ಯಾವ ಥರ ಅಂದರೆ ದಟ್ ಈಸ್ 6 ಪೇರ್ ಆಫ್ ಎಲೆಕ್ಟ್ರಾನ್ ಫ್ರಮ್ 6 ಅಮೋನಿಯಾ ಲಿಗ್ಯಾಂಡ್. ಸೊ ಇಲ್ಲಿ ಏನಾಯಿತು ನಮಗೆ ಕಾಂಪ್ಲೆಕ್ಸ್ ಫಾರ್ಮ್ ಆಯಿತು. ಸೊ ದಿಸ್ ಈಸ್ ಅಬೌಟ್ ದ ಎಕ್ಸ್ಪ್ಲನೇಷನ್ ಆಫ್ ಫಾರ್ಮೇಷನ್ ಆಫ್ ಕಾಂಪ್ಲೆಕ್ಸ್ ಯೂಸಿಂಗ್ VBT. ಇದ್ರ ಥ್ರೂ ನಾವೇನು ಹೇಳಬೇಕಾಗುತ್ತೆ ಅಂದರೆ ನೆಕ್ಸ್ಟು ಅವ್ರು ಕೇಳಿರೋದು ನಮಗೆ ಹೈಬ್ರಿಡೈಸೇಷನ್, ಜಾಮೆಟ್ರಿ ಆ್ಯಂಡ್ ಸೊ ಜಾಮೆಟ್ರಿ ಆಫ್ ದ ಕಾಂಪ್ಲೆಕ್ಸ್ ಏನಾಗುತ್ತೆ ಅಂದರೆ ನಮಗೆ ಆಕ್ಟಾಹೈಡ್ರಲ್ ಡ್ಯೂ ಟು D2sp3 ಹೈಬ್ರಿಡೈಸೇಷನ್. ಸೊ ಯಾವುದೇ ಒಂದು ಕಾಂಪೌಂಡ್ ನಮಗೆ D2sp3 ಹೈಬ್ರಿಡೈಸೇಷನ್ ಇತ್ತಂದರೆ ಅದು ಏನಿರುತ್ತೆ, ಆಕ್ಟಾಹೈಡ್ರಲ್ ಇರುತ್ತೆ. ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ನಮಗೆ ಹೈಬ್ರಿಡೈಸೇಷನ್. ಸೊ ನಾವು ಅಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಬಂದಿತ್ತು 2 D ಆರ್ಬಿಟಲ್ಲು, 1 S ಆರ್ಬಿಟಲ್ಲು ಮತ್ತು 3 P ಆರ್ಬಿಟಲ್ ಸೇರಿ D2sp3 ಹೈಬ್ರಿಡೈಸೇಷನ್ ಫಾರ್ಮ್ ಆಗುತ್ತೆ. ಆ್ಯಂಡ್ ಥರ್ಡ್ ಒನ್ ಬಂದ್ಬಿಟ್ಟು ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ನಮಗೆ 2 ಬರ್ತಾವೆ, ಒಂದು ಪ್ಯಾರಾಮ್ಯಾಗ್ನೆಟಿಕ್, ಒಂದು ಡೈಮ್ಯಾಗ್ನೆಟಿಕ್. ಸೊ ಈ ನಾವು ಕಾಂಪ್ಲೆಕ್ಸ್ ನೋಡಿದಾಗ ಎಲೆಕ್ಟ್ರಾನ್ಸ್ ಎಲ್ಲಾನು ಏನಾಗಿದ್ವು ಅಂದರೆ ನಮಗೆ ಪೇರ್ಡ್ ಆಗಿದ್ದು. ಸೊ ಎಲೆಕ್ಟ್ರಾನ್ಸ್ ಎಲ್ಲಾನು ಪೇರ್ಡ್ ಆಗಿರೋದ್ರಿಂದ ನಮಗೆ ಕಾಂಪ್ಲೆಕ್ಸ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಾಗುತ್ತೆ ಅಂದರೆ ಡೈಮ್ಯಾಗ್ನೆಟಿಕ್ ಆಗುತ್ತೆ. ಆ್ಯಂಡ್ ಲಾಸ್ಟ್ ಒನ್ ಬಂದ್ಬಿಟ್ಟು ಇಟ್ ಈಸ್ ಅ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಆ್ಯಂಡ್ ವಿತ್ ಅ ಲೋ ಸ್ಪಿನ್ ಕಾಂಪ್ಲೆಕ್ಸ್. ಸೊ ಇದನ್ನ ನಾವು ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಯಾಕಂತ ಕರಿತೀವಿ ಅಂದರೆ ನಮ್ಗೆ ಇಲ್ಲಿ ಹೈಬ್ರಿಡೈಸೇಷನ್ ಆಗಬೇಕಾದ್ರೆ ಏನು ಡಿ ಆರ್ಬಿಟಲ್ಸ್ ಪಾರ್ಟಿಸಿಪೇಟ್ ಮಾಡಿದ್ವಲ್ಲ ಅವು ಯಾವ ಆರ್ಬಿಟಲ್ಸ್ ಆಗಿದ್ವು ಅಂದರೆ ನಮಗೆ 3D ಆರ್ಬಿಟಲ್ಸ್ ಆಗಿದ್ವು, ಅಂದರೆ 4s 4p. ಬಟ್ ಡಿ ಯಾವುದರಿಂದ ಬಂದಿತ್ತು ಅಂದರೆ ನಮಗೆ 3D ಇಂದ ಬಂದಿರೋದ್ರಿಂದ ಇದನ್ನೇನಂತ ತಗೋತೀವಿ ನಾವು ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ತಗೋತೀವಿ. ಸೊ ಇದು ನಿಮಗೆ ಫಸ್ಟ್ ಕಾಂಪೌಂಡ್. ಸೊ ಸೆಕೆಂಡ್ ಕಾಂಪೌಂಡ್ ಬಂದ್ಬಿಟ್ಟು ನಮಗೆ ಹೆಕ್ಸಾ ಫ್ಲೋರಿಡೋ ಕೋಬಾಲ್ಟ್. ಸೊ ಇಲ್ಲೂ ಕೂಡ ನಮ್ಗೆ ಏನಾಗುತ್ತೆ, ಈ ಫ್ಲೋರಿನ್ ವಿಲ್ ಆಕ್ಟ್ ಆಸ್ ಅ ಲಿಗ್ಯಾಂಡ್ ಆ್ಯಂಡ್ ಕೋಬಾಲ್ಟ್ ಏನಾಗಿ ಆಕ್ಟ್ ಆಗುತ್ತೆ ಅಂದರೆ ನಮಗೆ ಸೆಂಟ್ರಲ್ ಮೆಟಲ್ ಆಟಮ್. ಸೊ ಮತ್ತೆ ಕೋಬಾಲ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿದ್ರಿ ಅಂದರೆ ಸೇಮ್ ಬರುತ್ತೆ ನಿಮಗೆ 3d7 4s2. ಆ್ಯಂಡ್ ವೆಲೆನ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿದರೆ 3d7 4s2. ಆ್ಯಂಡ್ ಇಲ್ಲಿ ಕೋಬಾಲ್ಟದ್ದು ನಮಗೆ ಏನಾಗುತ್ತೆ ಅಂದರೆ ಮತ್ತೆ ಆಕ್ಸಿಡೇಷನ್ ಸ್ಟೇಟ್ +3 ಇರುತ್ತೆ. ಸೊ ಯಾವುದೇ ಒಂದು ಎಲಿಮೆಂಟ್ +3 ಆಕ್ಸಿಡೇಷನ್ ತೋರಿಸ್ಬೇಕಂದ್ರೆ 3 ಎಲೆಕ್ಟ್ರಾನ್ಸ್ ರಿಮೂವ್ ಆಗಬೇಕಾಗುತ್ತೆ. ಸೊ ಇಲ್ಲಿ ನಾವು 4s ದಂದು 2 ಎಲೆಕ್ಟ್ರಾನ್ ರಿಮೂವ್ ಮಾಡ್ತೇವೆ ಆ್ಯಂಡ್ 3d ದಂದು 1 ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ವಿ ಅಂದರೆ ದ ವೆಲೆನ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕೋಬಾಲ್ಟ್ 3+ ಏನಾಗುತ್ತೆ ಅಂದರೆ ನಮಗೆ 3d6 4s0. ಸೊ ಇದರದ ಆರ್ಬಿಟಲ್ ಡಯಾಗ್ರಾಮ್ ನೋಡಿದ್ರಿ ಅಂದರೆ ಇದು ಒಂದನೇದು ಬಂದ್ಬಿಟ್ಟು ನಮಗೆ 3D ಆರ್ಬಿಟಲ್, ಎರಡನೇದು ಬಂದ್ಬಿಟ್ಟು 4s ಆರ್ಬಿಟಲ್, ಮೂರನೇದು ಬಂದ್ಬಿಟ್ಟು 4p ಆ್ಯಂಡ್ ನಾಲ್ಕನೇದು ನಮಗೆ 4d. ಸೊ 3D ದಲ್ಲಿ ಎಷ್ಟಿದಾವೆ ನಮಗೆ ಎಲೆಕ್ಟ್ರಾನ್ಸ್, ಇಲ್ಲಿ 6 ಎಲೆಕ್ಟ್ರಾನ್ಸ್ ಇದಾವೆ. 6 ಎಲೆಕ್ಟ್ರಾನ್ ಫಿಲ್ ಮಾಡಿದರೆ ಒಂದನೇದು 1 2 3 4 5 ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ ನಮಗೆ ಪೇರಿಂಗ್ ಸ್ಟಾರ್ಟ್ ಆಗಿ 1 ಎಲೆಕ್ಟ್ರಾನ್ ಫಸ್ಟ್ದಲ್ಲಿ ಬಂದು ಫಸ್ಟ್ನೇದು ಏನಾಗುತ್ತೆ ನಮಗೆ ಪೇರಿಂಗ್ ಆಗುತ್ತೆ. ನೆಕ್ಸ್ಟ್ ಈ 4s 4p ಮತ್ತು 4d ಏನಾಗಿರ್ತವೆ ನಮಗೆ ಎಂಟಿ ಇತ್ತು. ಸೊ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಏನಂದರೆ ನಿಮಗೆ ಫ್ಲೋರಿನ್ ಅಂತ ತಗೊಂಡಿದ್ವಿ ನಾವು. ಫ್ಲೋರಿನ್ ಏನಂತ ಕರೆದಿದ್ವಿ, ಫ್ಲೋರಿನ್ ಈಸ್ ಅ ಲಿಗ್ಯಾಂಡ್. ಸಿನ್ಸ್ ಫ್ಲೋರಿನ್ ಈಸ್ ಅ ವೀಕ್ ಲಿಗ್ಯಾಂಡ್, post pairing of 3D electrons not takes place, hence 3D orbitals are not involved in a hybridization. So idr meaning ಏನಂದ್ರೆ the post pairing of 3D electrons will not takes place. ಅಂದ್ರೆ ಅದು ಎಲೆಕ್ಟ್ರಾನ್ಸ್ ಯಾವ ರೀತಿ ಇದಾವಲ್ಲ ಅದೇ ರೀತಿ ಉಳ್ಕೋತೈತೆ. ಅಂದ್ರೆ ಇಲ್ಲಿ 3D ಬಂತು 4s 4p and 4d. ಸೊ ಈ 3D ದಲ್ಲಿ 6 ಎಲೆಕ್ಟ್ರಾನ್ಸ್ ಯಾವ ರೀತಿ ನಮಗೆ ಫಿಲ್ ಆಗಿದ್ವಲ್ಲ ಅದು ಆಸ್ ಇಟ್ ಈಸ್ ಉಳ್ಕೋತೈತೆ. ಅಂದ್ರೆ 3D ದಲ್ಲಿ ಫಸ್ಟ್ 5 ಫಿಲ್ ಆಗುತ್ತೆ ಅಂಡ್ ನೆಕ್ಸ್ಟ್ 6th ಒನ್ ಬಂದು
ಇದೇ ತರ ಉಳ್ಕೋತದೆ. ಸೊ ಇಲ್ಲಿ ಯಾವ ಎಲೆಕ್ಟ್ರಾನ್ಸ್ ಪೇರ್ ಆಗಲ್ಲ. ಸೊ ಈ ಎಲೆಕ್ಟ್ರಾನ್ಸ್ ಪೇರ್ ಆಗಿಲ್ಲ ಅಂದ್ರೆ ಇಲ್ಲಿ ನಮಗೆ ಎಂಟಿ ಡಿ ಆರ್ಬಿಟಲ್ ಸಿಗಲ್ಲ. ಸೊ ಹಾಗಾಗಿ ಡಿ ಆರ್ಬಿಟಲ್ ನಮ್ಗೆ ಏನ್ ಮಾಡಲ್ಲ, ಹೈಬ್ರಿಡೈಸೇಷನ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ. ದ ವೇಲೆನ್ಸ್ ಶೆಲ್ 4s 4p and 4d which will undergo hybridization to give a 6sp3d2 hybridized orbitals. ಸೊ ಇಲ್ಲಿ ಯಾವ ಎಂಟಿ ಆರ್ಬಿಟಲ್ಸ್ ಇಲ್ಲದೆ ಇರೋದ್ರಿಂದ ಒಂದು 4s 3 4p ಮತ್ತೆ 2 4d ಸೇರಿ ಏನು ಕೊಡುತ್ತೆ ಅಂದ್ರೆ ನಮಗೆ ನೆಕ್ಸ್ಟ್ 6 sp3d2 hybridized orbitals ಕೊಡುತ್ತೆ. The complex is formed when the 6 empty orbitals sp3d2 hybridized orbitals overlap with the filled orbitals of the 6 fluoride ligands. ಇದು ನೆಕ್ಸ್ಟ್ ದಲ್ಲಿ ಬರುತ್ತೆ ನಮಗೆ. ಇಲ್ಲಿ ನೋಡಿ, ಇದು ಒಂದದ್ದು ನಮಗೆ 3d, ಇದು ಬಂದ್ಬಿಟ್ಟು sp3d2 hybridized orbitals and 4d ದಲ್ಲಿ 5 ಇದ್ದು 5ರಲ್ಲಿ 2 ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ ಅಂಡ್ 3 ಏನಾಗುತ್ತೆ ಹಂಗೆ ಉಳ್ಕೊಳ್ಳುತ್ತೆ. ಸೊ 3d ದಲ್ಲಿ ಎಲೆಕ್ಟ್ರಾನ್ಸ್ ಆಸ್ ಇಟ್ ಈಸ್ ಉಳ್ಕೊಂಡಿರುತ್ತೆ ಅಂಡ್ sp3d2 ದಲ್ಲಿ ಏನಾಗುತ್ತೆ ನಮಗೆ ಪೇರಿಂಗ್ ಸ್ಟಾರ್ಟ್ ಆಗುತ್ತೆ. ಈ ಪೇರಿಂಗ್ ಯಾವ್ದ್ರಿಂದ ಆಗುತ್ತೆ ಅಂದ್ರೆ ನಮಗೆ ಫ್ಲೋರಿನ್ ಇಂದ. ದ 6 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ 6 ಫ್ಲೋರಿನ್ ಲಿಗ್ಯಾಂಡ್. ಸೊ ಒಂದೊಂದರಲ್ಲಿ 2 ಎಲೆಕ್ಟ್ರಾನ್ಸ್ ಒಂದೊಂದು ಫ್ಲೋರಿನ್ ಇಂದ. ಸೊ 6 ಆರ್ಬಿಟಲ್ಸ್ ಅಲ್ಲಿ 6 ಆರ್ಬಿಟಲ್ಸ್ ಅಲ್ಲಿ 2 ಎಲೆಕ್ಟ್ರಾನ್ ಆಗಿ ಪೇರ್ ಆಗುತ್ತೆ. ಸೊ ಇದು ಆಗಿಂದ ನೆಕ್ಸ್ಟ್ ನಾವು ಎಕ್ಸ್ಪ್ಲೈನ್ ಮಾಡಬೇಕಾಗಿರೋದು ಜಾಮೆಟ್ರಿ ಆಫ್ ದ ಕಾಂಪ್ಲೆಕ್ಸ್. ಸೊ ಜಾಮೆಟ್ರಿ ಆಫ್ ದ ಕಾಂಪ್ಲೆಕ್ಸ್ sp3d2 ಆಗಿರೋದ್ರಿಂದ ಜಾಮೆಟ್ರಿ ಯಾವ್ದಾಗುತ್ತೆ ಅಂದ್ರೆ ಇದು ಆಕ್ಟಾಹೈಡ್ರಲ್ ಆಗುತ್ತೆ. ನೆಕ್ಸ್ಟ್ ಹೈಬ್ರಿಡೈಸೇಷನ್ ಆಸ್ ಇಟ್ ಈಸ್ ಇಲ್ಲಿ ಏನು ಕೊಟ್ಟಿರುತ್ತಲ್ಲ sp3d2 hybridization. ಸೊ hence hybridization of the complex is sp3d2 hybridization. and next is magnetic property. ನಾ ಹಿಂದೆ ಆಗ್ಲೇ ಹೇಳ್ದಂಗೆ 2 ತರ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇರುತ್ತೆ, ಒಂದು ಡೈಮ್ಯಾಗ್ನೆಟಿಕ್ ಮತ್ತೆ ಇನ್ನೊಂದು ನಮಗೆ ಪ್ಯಾರಾಮ್ಯಾಗ್ನೆಟಿಕ್. ಸೊ ಇಲ್ಲಿ ಪ್ಯಾರಾಮ್ಯಾಗ್ನೆಟಿಕ್ ಯಾಕೆ ತಗೋತೀವಿ ಅಂದ್ರೆ ಇಲ್ಲಿ ನೀವು 3D ದಲ್ಲಿ ನೋಡಿದ್ರಿ ಅಂದ್ರೆ 1 ಅನ್ಪೇರ್ಡ್ 2 ಅನ್ಪೇರ್ಡ್ 3 ಅನ್ಪೇರ್ಡ್ 4 ಅನ್ಪೇರ್ಡ್. ಸೊ ಯಾವಾಗ ಒಂದು ಕಾಂಪ್ಲೆಕ್ಸ್ ಅಲ್ಲಿ ನಮಗೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಸಿಗುತ್ತೆ ಅಂತವನ್ನ ಏನಂತ ಕರಿತೀವಿ ನಾವು, ಪ್ಯಾರಾಮ್ಯಾಗ್ನೆಟಿಕ್ ಅಂತ ಕರಿತೀವಿ. ಸೊ ದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ದ ಕಾಂಪ್ಲೆಕ್ಸ್ ಈಸ್ paramagnetic due to presence of unpaired electron. and last one ಬಂದ್ಬಿಟ್ಟು it is called as a outer orbital complex and a high spin complex. so ಇದನ್ನ ಯಾಕೆ outer orbital complex ಅಂತ ಕರಿತೀವಿ ಅಂದ್ರೆ ಇಲ್ಲಿ 4s ಪಾರ್ಟಿಸಿಪೇಟ್ ಮಾಡಿದೆ, 4p ಮಾಡಿದೆ, ಅದೇ ರೀತಿಯಾಗಿ 4d ಮಾಡಿದೆ. ಸೊ ಇಲ್ಲಿ d ಆರ್ಬಿಟಲ್ 4d ಪಾರ್ಟಿಸಿಪೇಟ್ ಮಾಡಿರೋದ್ರಿಂದ ಇದನ್ನೇನಂತ ತಗೊಳ್ತೀವಿ ನಾವು, ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ತಗೊಳ್ತೀವಿ. ಹೈ ಸ್ಪಿನ್ ಕಾಂಪ್ಲೆಕ್ಸ್ ಯಾಕೆ ತಗೋತೀವಿ ಅಂದ್ರೆ ಡ್ಯೂ ಟು ಪ್ರೆಸೆನ್ಸ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. 4 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಇದನ್ನೇನಂತ ತಗೊಳ್ತೀವಿ ನಾವು, ಹೈ ಸ್ಪಿನ್ ಕಾಂಪ್ಲೆಕ್ಸ್ ಅಂತ ತಗೊಳ್ತೀವಿ. ಸೊ ಇದು ನಮಗೆ ಸೆಕೆಂಡ್ ಕಾಂಪ್ಲೆಕ್ಸ್. ಥರ್ಡ್ ಒನ್ ಬಂದ್ಬಿಟ್ಟು ಟೆಟ್ರಾಸೈನಿಡೋ ನಿಕೆಲೇಟ್. ಸೊ ಇದು ಮೂರನೇದು. ಸೊ ಇಲ್ಲಿ ಕೂಡ 2 ಬರುತ್ತೆ, ಒಂದು ಸೆಂಟ್ರಲ್ ಮೆಟಲ್ ಆಟಮ್ ನಿಕೆಲ್ ಅಂಡ್ ಸೈನೈಡ್ ಈಸ್ ಯುವರ್ ಲಿಗ್ಯಾಂಡ್. ಸೊ ನಿಕೆಲ್ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿದ್ವಿ ಅಂದ್ರೆ ನಿಕೆಲ್ ಹ್ಯಾಸ್ ಗಾಟ್ ಆರ್ಗಾನ್ 3d8 4s2. ಸೊ ಅದೇ ರೀತಿಯಾಗಿ ವೇಲೆನ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿದ್ವಿ ಅಂದ್ರೆ 3d8 4s2. ಸೊ ಇಲ್ಲಿ ನಾವು ನಿಕೆಲ್ದ ಆಕ್ಸಿಡೇಷನ್ ನಂಬರ್ ನೋಡ್ಕೊಂಡ್ವಿ ಅಂದ್ರೆ ನಿಕೆಲ್ದ ಆಕ್ಸಿಡೇಷನ್ ನಂಬರ್ ಎಷ್ಟಾಗುತ್ತೆ ಅಂದ್ರೆ ನಮಗೆ +2 ಆಗುತ್ತೆ. ಸೊ +2 ಅಂದ್ರೆ 2 ಎಲೆಕ್ಟ್ರಾನ್ಸ್ ರಿಮೂವ್ ಮಾಡಬೇಕಾಗುತ್ತೆ. 2 ಎಲೆಕ್ಟ್ರಾನ್ಸ್ ಯಾವ ರಿಮೂವ್ ಆಗ್ತವೆ ಅಂದ್ರೆ ನಮಗೆ 4s ದನು 2 ಎಲೆಕ್ಟ್ರಾನ್ ರಿಮೂವ್ ಆಗುತ್ತೆ. 2 ಎಲೆಕ್ಟ್ರಾನ್ ರಿಮೂವ್ ಆಯ್ತು ಅಂದ್ರೆ ಕಾನ್ಫಿಗರೇಷನ್ ಯಾವ ರೀತಿ ಆಗುತ್ತೆ ಅಂದ್ರೆ ಇದು ಕೋಬಾಲ್ಟ್ ಆಗಿದೆ, ಇದು ನಿಕೆಲ್ ಆಗಬೇಕಿತ್ತು Ni2+. ಚೇಂಜ್ ಮಾಡ್ಕೊಳ್ಳಿ, Ni2+. ಸೊ 2 ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ರಿ ಅಂದ್ರೆ 4s ದಂದು ರಿಮೂವ್ ಆಗಿ 3d8 4s 0 ಆಗುತ್ತೆ. ಸೊ ಅದರದ ಆರ್ಬಿಟಲ್ ಡಯಾಗ್ರಾಮ್ ನೋಡ್ಕೊಂಡ್ವಿ ಅಂದ್ರೆ ಒಂದು 3d, ಒಂದು 4s ಅಂಡ್ ಒಂದು 4p. ಸೊ 3d ದಲ್ಲಿ ನಮಗೆ ಎಷ್ಟು ಎಲೆಕ್ಟ್ರಾನ್ಸ್ ಬರ್ತಾವ ಅಂದ್ರೆ ಫಸ್ಟ್ ಎಲ್ಲದರಲ್ಲಿ ಒಂದೊಂದು ಎಲೆಕ್ಟ್ರಾನ್ ಫಿಲ್ ಆಗುತ್ತೆ. ನೆಕ್ಸ್ಟ್ ಪೇರಿಂಗ್ ಆಗಿ 8 ಎಲೆಕ್ಟ್ರಾನ್ ಎಲ್ಲಿ ಸಿಗ್ತಾವ ನಮಗೆ 3d ದಲ್ಲಿ 8 ಎಲೆಕ್ಟ್ರಾನ್ಸ್ ಸಿಗ್ತಾವ. ಅಂಡ್ ನೆಕ್ಸ್ಟ್ ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಸ್ಟ್ರಾಂಗ್ ಲಿಗ್ಯಾಂಡ್ ಲೈಕ್ Cn-, post pairing of 3d electrons takes place to give a 1 empty
3D ಆರ್ಬಿಟಲ್. ಸೊ ಇಲ್ಲಿ ಸೈನೈಡ್ ಏನಾಗುತ್ತೆ ಅಂದ್ರೆ ನಮಗೆ ಸ್ಟ್ರಾಂಗ್ ಲಿಗ್ಯಾಂಡ್ ಅಂತ ಕೌಂಟ್ ಆಗುತ್ತೆ. ಸೊ ಯಾವಾಗ ಸ್ಟ್ರಾಂಗ್ ಲಿಗ್ಯಾಂಡ್ ಬರುತ್ತೆ ಅವಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಪೋಸ್ಟ್ ಪೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಆಗುತ್ತೆ. ಅಂದ್ರೆ ಯಾವ ಎಲೆಕ್ಟ್ರಾನ್ಸ್ ಪೇರ್ ಆಗಿಲ್ಲ ಆ ಎಲೆಕ್ಟ್ರಾನ್ಸ್ ಏನಾಗ್ತಾವ ಅಂದ್ರೆ ನಮಗೆ ಇಲ್ಲಿ ಪೇರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ CN ಸ್ಟ್ರಾಂಗ್ ಲಿಗ್ಯಾಂಡ್ ಇರೋದ್ರಿಂದ ಪೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಟೇಕ್ಸ್ ಪ್ಲೇಸ್. ಅದು ಯಾವ ರೀತಿ ಅಂದ್ರೆ ಇದು ನಿಮ್ಮ 3D ಆರ್ಬಿಟಲ್, ಇದು ನಿಮ್ಮ 4s ಆರ್ಬಿಟಲ್, ಇದು ನಿಮ್ಮ 4p ಆರ್ಬಿಟಲ್. ಸೊ 3D ದಲ್ಲಿ ಏನಾಗುತ್ತೆ, ಫಸ್ಟ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಆಗುತ್ತೆ, ಸೆಕೆಂಡ್ ಅಲ್ಲಿ 2, ಥರ್ಡ್ ಅಲ್ಲಿ 2 ಅಂಡ್ ಫೋರ್ತ್ ಅಲ್ಲಿ 2. ಸೊ 2 4 6 8 ಎಲೆಕ್ಟ್ರಾನ್ಸ್. ಸೊ ಇವು 8 ಎಲೆಕ್ಟ್ರಾನ್ಸ್ ಪೇರ್ ಆಯ್ತಂದ್ರೆ ನಿಮಗೆ ಏನಾಗುತ್ತೆ ಇಲ್ಲಿ ಒಂದು ಎಂಟಿ ಆರ್ಬಿಟಲ್ಸ್ ಪ್ರೊಡ್ಯೂಸ್ ಆಗುತ್ತೆ. ಅಂಡ್ ಈ ಒಂದು ಎಂಟಿ ಆರ್ಬಿಟಲ್ ಅಂಡ್ ಈ ಸೆಕೆಂಡ್ ಎಂಟಿ ಆರ್ಬಿಟಲ್, ಈ ಥರ್ಡ್ ಎಂಟಿ ಆರ್ಬಿಟಲ್ ಅಂಡ್ ಈ ಎಂಟಿ ಆರ್ಬಿಟಲ್ಸ್ ಇವೆಲ್ಲವೂ ಏನಾಗ್ತವೆ ಅಂದ್ರೆ ಇಂಟರ್ಮಿಕ್ಸ್ ಆಗುತ್ತೆ. ಅಂದ್ರೆ ಒಂದು 3D, ಒಂದು 4s ಅಂಡ್ 2 4p ಮಿಕ್ಸ್ ಆಗಿ ಏನಾಗುತ್ತೆ ಅಂದ್ರೆ ನಿಮಗೆ 4 ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್ ಕೊಡುತ್ತೆ, ವಿಚ್ ಅಂಡರ್ಗೋ ಹೈಬ್ರಿಡೈಸೇಷನ್ ವಿತ್ 1 4s ಅಂಡ್ 2 4p ಆರ್ಬಿಟಲ್ ಟು ಗಿವ್ 4 dsp2 ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್. ಸೊ dsp2 ಯಾಕೆ ಕರಿತೀವಿ ಅಂದ್ರೆ ಒಂದು d ಆರ್ಬಿಟಲ್ ಪಾರ್ಟಿಸಿಪೇಟ್ ಮಾಡ್ತಾ ಇದೆ, ಒಂದು s ಆರ್ಬಿಟಲ್ ಮಾಡ್ತಾ ಇದೆ, ಅದೇ ರೀತಿಯಾಗಿ 2 p ಆರ್ಬಿಟಲ್ ಮಾಡ್ತಾ ಇರೋದ್ರಿಂದ ಇದನ್ನ dsp2 ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್ ಅಂತ ಕರೀತೀವಿ. ಸೊ ಆ ಆರ್ಬಿಟಲ್ ಡಯಾಗ್ರಾಮ್ ತಗೊಂಡ್ರಿ ಅಂದ್ರೆ ಇದು ಒಂದನೇದು ನಿಮಗೆ 3D ಅಂಡ್ ಇದು ಸೆಕೆಂಡ್ ಒನ್ dsp2 ಅಂಡ್ ಇದು ನಿಮ್ಮ ಫೋರ್ತ್ ಒನ್ 4s. ಸೊ 3D ದಲ್ಲಿ ನಿಮಗೆ ಆಲ್ರೆಡಿ ಎಲ್ಲ ಎಲೆಕ್ಟ್ರಾನ್ಸ್ ಪೇರ್ ಆಗಿದೆ. ಸೊ ಸಾರಿ, ಇದು 4s ಆಗಬಾರ್ದಿತ್ತು, 4p ಆಗಬೇಕು. ಇದು ಸ್ವಲ್ಪ ಚೇಂಜ್ ಮಾಡ್ಬೋದು. ಸೊ ಒಂದು 4p ಹಾಗೆ ಉಳಿದಿರುತ್ತಲ್ಲ ಅದು ಇದು 4p ಆಗಬೇಕು. ಸೊ ನೆಕ್ಸ್ಟ್ ಏನು ಬರುತ್ತೆ ಅಂದ್ರೆ ದ ಕಾಂಪ್ಲೆಕ್ಸ್ ಈಸ್ ಫಾರ್ಮ್ಡ್ ವೆನ್ 4 empty dsp2 hybridized orbitals overlap with the filled orbitals of 4 cyanide ligand. ಅಂದ್ರೆ ಇಲ್ಲಿ ನಮಗೆ 3 ಆರ್ಬಿಟಲ್ಸ್ ಇದೆ, ಒಂದು 3D ಇದೆ ಅಂಡ್ ಸೆಕೆಂಡ್ ಒನ್ dsp2 ಇದೆ ಅಂಡ್ ಇದು ನಿಮಗೆ 4p ಆಗಬೇಕು. ಸೊ ಈ 3D ದಲ್ಲಿ ಆಲ್ರೆಡಿ 8 ಎಲೆಕ್ಟ್ರಾನ್ ನಿಮ್ಗೆ ಏನಾಗಿದೆ ಫಿಲ್ ಆಗಿದೆ. ಈ ಏನ್ ಎಂಟಿ ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್ ಫಾರ್ಮ್ ಆಗಿದೆಯಲ್ಲ, ಈ ಒಂದೊಂದು ಆರ್ಬಿಟಲ್ ಏನಾಗುತ್ತೆ ಅಂದ್ರೆ ನಮಗೆ 2 ಎಲೆಕ್ಟ್ರಾನ್ಸ್ ಬರ್ತಾವು. ಈ 2 ಎಲೆಕ್ಟ್ರಾನ್ಸ್ ಯಾವ್ದ್ರಿಂದ ಬರುತ್ತೆ ಅಂದ್ರೆ ಪ್ರತಿಯೊಂದು ಆರ್ಬಿಟಲ್ ಒಳಗೂ 2 ಎಲೆಕ್ಟ್ರಾನ್ ಫಿಲ್ ಆಗೋದು ನಮಗೆ ಸೈನೈಡ್ ಲಿಗ್ಯಾಂಡ್ ಇಂದ. ಇಲ್ಲಿ ಕೆಳಗಡೆ ಬರುತ್ತೆ ನೋಡಿ, 4 ಪೇರ್ ಆಫ್ ಎಲೆಕ್ಟ್ರಾನ್ ಫ್ರಮ್ 4 ಸೈನೈಡ್ ಲಿಗ್ಯಾಂಡ್. ಅಂದ್ರೆ ಒಂದೊಂದು ಆರ್ಬಿಟಲ್ ಒಂದೊಂದು ಸೈನೈಡ್ 2 ಎಲೆಕ್ಟ್ರಾನ್ ಡೊನೇಟ್ ಮಾಡಿ ಈ ಎಂಟಿ ಇರ್ತಕ್ಕಂಥ ನಿಮ್ಮ dsp2 ಹೈಬ್ರಿಡೈಸ್ಡ್ ಆರ್ಬಿಟಲ್ ಏನಾಗುತ್ತೆ ಫಿಲ್ ಆಗಿ ನಮ್ಗೆ ಏನಾಗುತ್ತೆ ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. ಸೊ ಕಾಂಪ್ಲೆಕ್ಸ್ ಫಾರ್ಮ್ ಆಗಿಂದ ವಿ ಹ್ಯಾವ್ ಟು ಎಕ್ಸ್ಪ್ಲೇನ್ ಜೊಮೆಟ್ರಿ, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂಡ್ ಹೈಬ್ರಿಡೈಸೇಷನ್. ಸೊ ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಜೊಮೆಟ್ರಿ ಯಾವ್ದಾಗುತ್ತೆ ಅಂದ್ರೆ ಸ್ಕ್ವೇರ್ ಪ್ಲೇನಾರ್ ಯಾಕಾಗುತ್ತೆ ಅಂದ್ರೆ ಡ್ಯೂ ಟು ಪ್ರೆಸೆನ್ಸ್ ಆಫ್ dsp2 ಹೈಬ್ರಿಡೈಸೇಷನ್. ಸೊ ಯಾವುದೇ ಒಂದು ಕಾಂಪ್ಲೆಕ್ಸ್ dsp2 ಹೈಬ್ರಿಡೈಸೇಷನ್ ಇತ್ತಂದ್ರೆ ಅದು ಏನಿರುತ್ತೆ ನಮಗೆ ಸ್ಕ್ವೇರ್ ಪ್ಲೇನಾರ್ ಇರುತ್ತೆ. ಸೆಕೆಂಡ್ ಒನ್ ಬಂದ್ಬಿಟ್ಟು ನಮಗೆ ಹೈಬ್ರಿಡೈಸೇಷನ್. ಸೊ ಹೈಬ್ರಿಡೈಸೇಷನ್ ಆಲ್ರೆಡಿ ನಮ್ಗೆ ಇಲ್ಲಿ ಗೊತ್ತಾಗಿದೆ ಇದೆ dsp2 ಹೈಬ್ರಿಡೈಸೇಷನ್. ಅಂಡ್ ಥರ್ಡ್ ಒನ್ ಬಂದ್ಬಿಟ್ಟು ನಮಗೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ನಾನು ಆಲ್ರೆಡಿ ಹೇಳಿದಂಗೆ ಡಿಪೆಂಡ್ಸ್ ಆನ್ ಪ್ರೆಸೆನ್ಸ್ ಆಫ್ ಪೇರ್ಡ್ ಅಂಡ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಸೊ ಇಲ್ಲಿ ನೋಡಿದ್ರಿ ಅಂದ್ರೆ ಇಲ್ಲಿ ಎಲ್ಲೂ ನಮಗೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಯಾವೂ ಇಲ್ಲ. ಸೊ ಎಲ್ಲವೂ ಪೇರ್ಡ್ ಆಗಿರೋದ್ರಿಂದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ದ ಕಾಂಪ್ಲೆಕ್ಸ್ ಏನಾಗುತ್ತೆ ಅಂದ್ರೆ ನಮಗೆ ಇಟ್ ವಿಲ್ ಬಿ ಡೈಮ್ಯಾಗ್ನೆಟಿಕ್, ದಟ್ ಈಸ್ ಸಿನ್ಸ್ ಆಲ್ ದ ಎಲೆಕ್ಟ್ರಾನ್ಸ್ ಆರ್ ಪೇರ್ಡ್. ಅಂಡ್ ಇಲ್ಲಿ ನಿಮಗೆ ಮೇಜರ್ ಆಗಿ ಏನಂದ್ರೆ ಥಿಯರಿದಲ್ಲಿ ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿಂದ ಈ 3 ಪಾಯಿಂಟ್ ನೀವು ಕಂಪಲ್ಸರಿ ಬರೀಲೇಬೇಕು. ಯಾಕಂದ್ರೆ ಅವ್ರು ಕೇಳೋದೇ ನಮಗೆ ಎಕ್ಸ್ಪ್ಲೇನ್ ದ ಜೊಮೆಟ್ರಿ, ಎಕ್ಸ್ಪ್ಲೇನ್ ದ ಹೈಬ್ರಿಡೈಸೇಷನ್, ಎಕ್ಸ್ಪ್ಲೇನ್ ದ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂತ ಹೇಳಿರ್ತಾರೆ. ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡಿರ್ಬೇಕಾದ್ರೆ ನಾವು ಹೈಬ್ರಿಡೈಸೇಷನ್ ಮೆನ್ಷನ್ ಆಗಿರುತ್ತೆ, ಬಟ್ ಜೊಮೆಟ್ರಿ ಆಫ್ ದ ಕಾಂಪ್ಲೆಕ್ಸ್ ಅಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಫ್ ದ ಕಾಂಪ್ಲೆಕ್ಸ್ ಮೆನ್ಷನ್ ಆಗಿರಲ್ಲ. ಸೊ ಲಾಸ್ಟ್ ಅಲ್ಲಿ ಇದನ್ನ ಕಂಪಲ್ಸರಿ ಆಗಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಅಂಡ್ ದಟ್ ಈಸ್ ಲಾಸ್ಟ್ ಒನ್, ಟೆಟ್ರಾ ಕ್ಲೋರಿಡೋ ನಿಕೆಲೇಟ್. ಸೊ ಇಲ್ಲಿ ಕೂಡ ನಿಮ್ಮ ನಿಕೆಲ್ ವಿಲ್ ಆಕ್ಟ್ ಆಸ್ ಅ ಸೆಂಟ್ರಲ್ ಮೆಟಲ್ ಆಟಮ್ ಅಂಡ್ ಕ್ಲೋರಿನ್ ವಿಲ್ ಆಕ್ಟ್ ಆಸ್ ಅ ಲಿಗ್ಯಾಂಡ್. ಸೊ ನಿಕೆಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿದ್ರಿ ಅಂದ್ರೆ AR 3D8 ಅಂಡ್ 4s2. ಅದೇ ನಿಕೆಲ್ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿದ್ರಿ ಅಂದ್ರೆ ಇಟ್ ವಿಲ್ ಬಿ 3D8 ಅಂಡ್ 4s2.
2. ಸೊ ಇಲ್ಲೂ ಕೂಡ ನಿಕ್ಕೆಲ್ ಯಾವ ಸ್ಟೇಟಲ್ಲಿ ಇರುತ್ತೆ ಅಂದರೆ +2 ಆಕ್ಸಿಡೇಷನ್ ಸ್ಟೇಟಲ್ಲಿ ಇರುತ್ತೆ. +2 ಆಕ್ಸಿಡೇಷನ್ ಸ್ಟೇಟ್ ಅಂದರೆ ರಿಮೂವಲ್ ಆಫ್ 2 ಎಲೆಕ್ಟ್ರಾನ್ಸ್ ಫ್ರಮ್ ಯುವರ್ 4s ಆರ್ಬಿಟಲ್. ಸೊ 2 ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ರಿ ಅಂದರೆ ನಮ್ಮ ಕಾನ್ಫಿಗರೇಷನ್ ಯಾವ ರೀತಿ ಸಿಗುತ್ತೆ ಅಂದರೆ ವೇಲೆನ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ನಿಕೆಲ್ 2+ ಮಾಡ್ಕೋರಿ ಇದು ಸಾರಿ Ni2+ ಏನಾಗುತ್ತೆ ಅಂದರೆ ನಮಗೆ 3d8 4s 0. ಸೊ ಈ ಆರ್ಬಿಟಲ್ ಡಯಾಗ್ರಾಮ್ ನೋಡ್ಕೊಂಡ್ರಿ ಅಂದರೆ ನಮಗೆ ಒಂದು 3d8 4s 0 ಅಂಡ್ 4p. ಸೊ 3d8 ಅಂದರೆ ಫಸ್ಟ್ 5 ಆರ್ಬಿಟಲ್ ನಾವು ಏನು ಮಾಡ್ಕೋತೀವಿ ಒಂದೊಂದು ಎಲೆಕ್ಟ್ರಾನ್ ಫಿಲ್ ಮಾಡ್ಕೋತೀವಿ. ಅದಾಗಿಂದ ನಮಗೆ ಪೇರಿಂಗ್ ಆಗುತ್ತೆ. ಸೊ ಪೇರಿಂಗ್ ಎಲ್ಲಿವರೆಗೂ ಆಗುತ್ತೆ ಅಂದರೆ 8 ಎಲೆಕ್ಟ್ರಾನು ಫಿಲ್ ಆಗೋವರೆಗೂ ಪೇರಿಂಗ್ ಆಗುತ್ತೆ. 3 ಆರ್ಬಿಟಲ್ ಪೇರ್ ಆಗ್ತಾವು, 2 ಆರ್ಬಿಟಲ್ ಏನಾಗ್ತಾವೆ ನಮಗೆ ಅನ್ಪೇರ್ ಉಳಿತೈತಿ. ಇದರದ್ದು 2 ಎಲೆಕ್ಟ್ರಾನ್ ರಿಮೂವ್ ಮಾಡಿರೋದ್ರಿಂದ ಒಂದು ಎಂಟಿ ಆರ್ಬಿಟಲ್ ಆ್ಯಂಡ್ ಇಲ್ಲಿ ನಮಗೆ ಏನು ಸಿಗ್ತೈತಿ ಅಂದರೆ 3 ಎಂಟಿ ಆರ್ಬಿಟಲ್. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನಮಗೆ ಸಿನ್ಸ್ ಕ್ಲೋರಿನ್ ಈಸ್ ಅ ವೀಕ್ ಲಿಗ್ಯಾಂಡ್. ಸೊ ನಾನು ಆಗಲೇ ಹೇಳ್ದಂಗೆ ನಿಮಗೆ ವೀಕ್ ಲಿಗ್ಯಾಂಡು ಮತ್ತು ಸ್ಟ್ರಾಂಗ್ ಲಿಗ್ಯಾಂಡ್ ಮೇಲೆ ನಮಗೆ ಏನು ಡಿಪೆಂಡ್ ಆಗುತ್ತೆ ಅಂದರೆ ಪೋಸ್ಟ್ ಪೇರಿಂಗ್ ಆಫ್ 3D ಎಲೆಕ್ಟ್ರಾನ್ಸ್ ಡಿಪೆಂಡ್ ಆಗುತ್ತೆ. ಸೊ ಆಗಲೇ ನಮಗೆ ಹಿಂದಿನ ಎಕ್ಸಾಂಪಲಲ್ಲಿ ಸೈನೈಡ್ ಬಂದಿತ್ತು. ಸೈನೈಡ್ ಸ್ಟ್ರಾಂಗ್ ಲಿಗ್ಯಾಂಡ್ ಇರೋದ್ರಿಂದ ಈ ಎಲೆಕ್ಟ್ರಾನ್ಸ್ ಏನಾಗಿದ್ದು ನಮ್ಗೆ ಇಲ್ಲಿ ಪೇರಿಂಗ್ ಆಗಿದ್ದು. ಬಟ್ ಇಲ್ಲಿ ಕ್ಲೋರಿನ್ ಏನಾಗುತ್ತೆ ಅಂದರೆ ನಮಗೆ ಇಟ್ ಈಸ್ ಅ ವೀಕ್ ಲಿಗ್ಯಾಂಡ್. ಸೊ ವೀಕ್ ಲಿಗ್ಯಾಂಡ್ ಇರೋದ್ರಿಂದ ಇಲ್ಲಿ ನಮ್ಗೆ ಏನಾಗಲ್ಲ 3D ಎಲೆಕ್ಟ್ರಾನ್ಸು ಪೇರ್ ಆಗಲ್ಲ. ಸೊ 3D ಎಲೆಕ್ಟ್ರಾನ್ಸ್ ಪೇರ್ ಆಗಲ್ಲ ಅಂದರೆ ಈ 3D ಆರ್ಬಿಟಲ್ ಏನಿದೆಯಲ್ಲ ಆಸ್ ಇಟ್ ಈಸ್ ಹೋಗುತ್ತೆ. ಅಂದರೆ ಯಾವ ಥರ ಅಂದರೆ ಇದು ನಿಮ್ಮ 3D ಆರ್ಬಿಟಲ್, ಇದು ನಿಮ್ಮ 4s, ಇದು ಬಂದ್ಬಿಟ್ಟು ನಿಮ್ಮ 4p. ಸೊ 3D 4s 4p. ಸೊ 3Dದಲ್ಲಿ ಫಸ್ಟ್ ಒನ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಆ್ಯಂಡ್ 6th 7th 8th. ಸೊ ಈ 3D ಆರ್ಬಿಟಲ್ ನೋಡಿದ್ರಿ ಅಂದರೆ ಈ 3D ಆರ್ಬಿಟಲ್ ಏನಾಗಿಲ್ಲ ನಮಗೆ ಪೇರ್ ಆಗಿಲ್ಲ, ಆಸ್ ಇಟ್ ಈಸ್ ಉಳ್ಕೊಂಡಿದೆ. ಸೊ ಈ ಆಸ್ ಇಟ್ ಈಸ್ ಇರೋದ್ರಿಂದ ಇಲ್ಲಿ ಯಾವ ಎಂಟಿ ಆರ್ಬಿಟಲ್ ನಮಗೆ ಪ್ರೆಸೆಂಟ್ ಇಲ್ಲ. ಎಂಟಿ ಆರ್ಬಿಟಲ್ ಇರೋದು ನಮಗೆ 4s ಮತ್ತು 4pದಲ್ಲಿ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ಒಂದು 4s ಆರ್ಬಿಟಲ್ ಮತ್ತು 3 4p ಆರ್ಬಿಟಲ್ ಇಲ್ಲಿದೆ. ದ ವೇಲೆನ್ಸ್ ಆರ್ಬಿಟಲ್ಸ್ ವಿಚ್ ಅಂಡರ್ಗೋ ಹೈಬ್ರಿಡೈಸೇಷನ್ ಟು ಗಿವ್ ಅ 4 ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್. ಅಂದರೆ ಒಂದು 4s ಮತ್ತು 3 4p ಆರ್ಬಿಟಲ್ಸ್ ಏನಾಗುತ್ತೆ ಹೈಬ್ರಿಡೈಸ್ ಆಗಿ ನಮಗೆ sp3 ಹೈಬ್ರಿಡೈಸ್ಡ್ ಆರ್ಬಿಟಲ್ಸ್ ಕೊಡುತ್ತೆ. ಅದು ನೋಡಿದ್ರೆ ಅಂದರೆ ಇಲ್ಲಿ ಗೊತ್ತಾಗುತ್ತೆ. ಸೊ ಇದು ನಿಮ್ಮ 3D ಆರ್ಬಿಟಲ್ ಆ್ಯಂಡ್ ಇಟ್ ವಿಲ್ ಬಿ ಯುವರ್ sp3 ಹೈಬ್ರಿಡೈಸ್ಡ್ ಆರ್ಬಿಟಲ್. ಸೊ ಆಸ್ ಇಟ್ ಈಸ್ ನಿಮಗೆ 3Dದಲ್ಲಿ 8 ಎಲೆಕ್ಟ್ರಾನ್ ಇರ್ತವೆ ಆ್ಯಂಡ್ ಈ sp3 ಏನಾಗಿರುತ್ತೆ ನಿಮಗೆ ಎಂಟಿ ಇರುತ್ತೆ. ಸೊ ನೆಕ್ಸ್ಟ್ ಪಾಯಿಂಟಲ್ಲಿ ನಮಗೆ ದ ಕಾಂಪ್ಲೆಕ್ಸ್ ಈಸ್ ಫಾರ್ಮ್ಡ್ ವೆನ್ 4 empty sp3 hybridized orbitals overlap with the filled orbitals of 4 chlorine ligand. ಅಂದರೆ ನಮಗೆ ಇದು 3D ಆರ್ಬಿಟು ಮತ್ತು ಇದು ನಮಗೆ 3D ಆರ್ಬಿಟು, ಇದು ನಮಗೆ sp3 ಹೈಬ್ರಿಡೈಸ್ಡ್ ಆರ್ಬಿಟು. ಸೊ 3D ಆರ್ಬಿಟಲ್ಲಿ ನಮಗೆ 8 ಎಲೆಕ್ಟ್ರಾನ ಆಸ್ ಇಟ್ ಈಸ್ ಪ್ರೆಸೆಂಟ್ ಇರುತ್ತೆ. ಆ್ಯಂಡ್ ಈ 4pದಲ್ಲಿ ಈ sp3ದಲ್ಲಿ ಏನಾಗುತ್ತೆ ಅಂದರೆ ಪ್ರತಿಯೊಂದು ಆರ್ಬಿಟಲ್ಗೂ ಕ್ಲೋರಿನ್ ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ. ಸೊ ಒಂದನೇದ್ರಲ್ಲಿ 2 ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ, ಎರಡನೇದ್ರಲ್ಲಿ 2, ಮೂರನೇದ್ರಲ್ಲಿ 2, ನಾಲ್ಕನೇದ್ರಲ್ಲಿ 2 ಎಲೆಕ್ಟ್ರಾನ್ ಡೊನೇಟ್ ಮಾಡಿ ಏನಾಗುತ್ತೆ ಅಂದರೆ ನಮಗಿಲ್ಲಿ 4 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ಅ 4 ಕ್ಲೋರಿನ್ ಲಿಗ್ಯಾಂಡ್. ಸೊ ಪ್ರತಿಯೊಂದು ಕ್ಲೋರಿನೂ ಒಂದೊಂದು ಆರ್ಬಿಟಲ್ಲಿಗೆ 2 ಎಲೆಕ್ಟ್ರಾನ್ ಡೊನೇಟ್ ಮಾಡಿ 4 sp3 ಹೈಬ್ರಿಡೈಸ್ಡ್ ಆರ್ಬಿಟಲ್ ಏನಾಗುತ್ತೆ ಕಂಪ್ಲೀಟ್ ಆಗಿ ಫಿಲ್ ಆಗಿ ನಮಗೆ ಏನಾಗುತ್ತೆ ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. ಸೊ ಕಾಂಪ್ಲೆಕ್ಸ್ ಫಾರ್ಮ್ ಆಗಿಂದ ವಿ ಹ್ಯಾವ್ ಟು ಎಕ್ಸ್ಪ್ಲೈನ್ ಜೊಮೆಟ್ರಿ ಆಫ್ ದ ಕಾಂಪ್ಲೆಕ್ಸ್. ಜೊಮೆಟ್ರಿ ಆಫ್ ದ ಕಾಂಪ್ಲೆಕ್ಸ್ ಯಾವುದಾಗುತ್ತೆ ಅಂದರೆ ನಮಗೆ ಟೆಟ್ರಾಹೈಡ್ರಲ್. ಟೆಟ್ರಾಹೈಡ್ರಲ್ ಯಾಕಾಗುತ್ತೆ ಅಂದರೆ ಡ್ಯೂ ಟು sp3 ಹೈಬ್ರಿಡೈಸೇಷನ್. ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ನಮಗೆ ಹೈಬ್ರಿಡೈಸೇಷನ್. ಸೊ ಹೈಬ್ರಿಡೈಸೇಷನ್ ಇಲ್ಲೇನು ಮೆನ್ಷನ್ ಮಾಡಿರ್ತೀರಲ್ಲ ಇದೇ ಹೈಬ್ರಿಡೈಸೇಷನ್ ವಾಪಸ್ ಬರಿಬೇಕು ನೀವು. ಸೊ ಹೈಬ್ರಿಡೈಸೇಷನ್ ವಿಲ್ ಬಿ sp3 ಹೈಬ್ರಿಡೈಸೇಷನ್. ಆ್ಯಂಡ್ ಥರ್ಡ್ ಒನ್ ಬಂದ್ಬಿಟ್ಟು ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಎದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ವಿ ನಾವು, ಡಿಪೆಂಡ್ಸ್ ಆನ್ ಅ ಪ್ರೆಸೆನ್ಸ್ ಆಫ್ ಪೇರ್ಡ್ ಆ್ಯಂಡ್ ಅನ್ಪೇರ್ಡ್ ಎಲೆಕ್ಟ್ರಾನ್. ಸೊ ಡ್ಯೂ ಟು ಪ್ರೆಸೆನ್ಸ್ ಆಫ್ 2 unpaired electrons, the magnetic property of the complex will be paramagnetic due to presence of unpaired electrons. Thank you so much.